Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋದು ನಾವು ಲಾಸ್ಟ್ ವಿಡಿಯೋದಲ್ಲಿ ನಾವು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟಿನ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ನಾವು ಡಿಸ್ಕಸ್ ಮಾಡೋದು ಸೇಮ್ ಟೈಪ್ ಆಫ್ ಕ್ವೆಶ್ಚನ್ ನಂಬರ್ 4 ಇಂದ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಕ್ವೆಶ್ಚನ್ ನಂಬರ್ 4 ನಾವು ಓದಿ ಅದರ ಬಗ್ಗೆ ಕರೆಕ್ಟ್ ಆಗಿ ನಾವು ಎಕ್ಸ್ಪ್ಲೇಷನ್ ಮಾಡ್ತಿದ್ದೀವಿ. ನಿಮಗೆ ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮಿನೇಷನ್ ಇದೆ. ಸೊ ಆ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಇದು ಒಳ್ಳೆ ರೀತಿಯಲ್ಲಿ ನೀವು ಬರೀಬೇಕು. ಯಾವ ರೀತಿಯಲ್ಲಿ ಬರೀಬೇಕಂತ ಆಲ್ರೆಡಿ ನಾವು ಹೇಳಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ನಮಗೆ ವಿಡಿಯೋ ಸ್ಟಾರ್ಟ್ ಮಾಡುವ. ಓಕೆ, ಸೊ ಇಲ್ಲಿ ನೋಡಿ, ಸೀಮಾ ವಾಸ್ ರನ್ನಿಂಗ್ ಎ ಬೊಟಿಕ್ ಇನ್ ನ್ಯೂ ಡೆಲ್ಲಿ. ಓಕೆ, so she has to deliver some clothes to her friend Kiran, okay, who was putting up an exhibition in Mumbai. Question ಏನು, ಸೀಮಾ ಒಂದು ಬೋಟಿಕ್ ನ್ಯೂ ಡೆಲ್ಲಿಯಲ್ಲಿ ಇದೆ. ಅವಳೇನೋ ಸ್ವಲ್ಪ ಕ್ಲೋತ್ ಯಾರಿಗೆ ಡೆಲಿವರಿ ಮಾಡ್ತಾಳೆ ಅಂತ ಹೇಳಿದ್ರು, ಕಿರಣ್ಗೆ ಡೆಲಿವರಿ ಮಾಡ್ತಾಳೆ. ಕಿರಣ್ಗೆ ಏನೋ ಒಂದು ಮುಂಬೈನಲ್ಲಿ ಒಂದು ಎಕ್ಸಿಬಿಷನ್ ಇದೆ, ಕ್ಲೋತ್ ಇದು ಎಕ್ಸಿಬಿಷನ್ ಇದೆ. ಓಕೆ, ಅಷ್ಟು ಅರ್ಥ ಆಯ್ತಲ್ವಾ. ನೆಕ್ಸ್ಟ್, ಸೀಮಾ ಡೆಲಿವರ್ಡ್ ಮಿಷನ್ ಇದೆಯಲ್ಲ, ನಾವು ಈ ಹೊಲಿಗೆ ಮಾಡೋ ಹೊಲಿಗೆ ಯಂತ್ರ, ಆ ಮಿಷನ್ ಮತ್ತೆ ಸ್ವಲ್ಪ ಕ್ಲೋತ್ಸ್ ಅನ್ನು ರೈಲ್ವೆ ಕಂಪನಿ ಮೀನ್ಸ್ ಇಂಡಿಯನ್ ರೈಲ್ವೆಗೆ ಏನ್ ಮಾಡ್ತಾರೆ, ಪಾರ್ಸಲ್ಗೆ ಕಳಿಸ್ತಾರೆ. ಓಕೆ, ಎಲ್ಲಿ ಎಕ್ಸಿಬಿಷನ್ ಪ್ಲೇಸಿಗೆ. ಓಕೆ, ಸೀಮಾ ಏನ್ ಮಾಡ್ತಾರೆ, ಸೀಮಾ ಎಕ್ಸ್ಪೆಕ್ಟೆಡ್ ಟು ಅರ್ನ್ ಅನ್ ಎಕ್ಸೆಪ್ಷನಲ್ ಪ್ರಾಫಿಟ್. ಓಕೆ, ಪ್ರಾಫಿಟ್ ಫ್ರಮ್ ದ ಸೇಲ್ಸ್ ಮೇಡ್ ಅಟ್ ದಿಸ್ ಎಕ್ಸಿಬಿಷನ್. ಓಕೆ, ಏನು, she has to deliver some clothes to her friend Kiran was putting up an exhibition in Mumbai. ಸೊ ಇಲ್ಲಿ ಏನು, ಸ್ವಲ್ಪ ಕ್ಲೋತ್ಸ್ ಎಲ್ಲ ಈಗ ಇಲ್ಲಿ ಎಕ್ಸಿಬಿಷನ್ ಇಟ್ಟ ಕಾರಣ ಏನು, ಸೀಮನಿಗೆ ಸ್ವಲ್ಪ ಜಾಸ್ತಿ ಹಣ ಏನು ಬರುತ್ತೆ. ಎಕ್ಸೆಪ್ಷನಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಏನು, ಎಕ್ಸ್ಟ್ರಾ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಸಿಗುತ್ತೆ, ನಾರ್ಮಲ್ ಸ್ವಲ್ಪ ಸೇಲ್ಸ್ ಎಲ್ಲ ಆದರೆ ಸ್ವಲ್ಪ ಪ್ರಾಫಿಟ್ ಸಿಗುತ್ತೆ, ಆದರೆ ಸ್ವಲ್ಪ ಎಕ್ಸೆಪ್ಷನಲ್ ಪ್ರಾಫಿಟ್ ಏನು ಈ ಸೀಮಾ ಎಂಬ ವ್ಯಕ್ತಿಗೆ ಸಿಗುತ್ತೆ. ಓಕೆ, ಆದರೆ ಈ ಥರ ಎಕ್ಸೆಪ್ಷನಲ್ ಪ್ರಾಫಿಟ್ ಸಿಗುತ್ತೆ ಅಂತ ರೈಲ್ವೆ ಅಥಾರಿಟೀಸಿಗೆ ಹೇಳಲಿಲ್ಲ. ಇಲ್ಲಿ ಎಷ್ಟು ಪಾರ್ಟೀಸ್ ಇದೆ, 3 ಪಾರ್ಟೀಸ್ ಇದೆ, ಸೀಮಾ, ಕಿರಣ್ ಆ್ಯಂಡ್ ರೈಲ್ವೆ ಕಂಪನಿ. ಆದರೆ ಇಲ್ಲಿ ಕಿರಣ್ ಅಂತ ಹೇಳೋದು ಯಾವತ್ತೂ ಏನು ಅಷ್ಟು ಹೈಲೈಟೆಡ್ ಆದ ಪಾರ್ಟಿ ಅಲ್ಲ. ದ ಟ್ರಾನ್ಸಾಕ್ಷನ್ ಇಸ್ ಬಿಟ್ವೀನ್ ಸೀಮಾ ಆ್ಯಂಡ್ ರೈಲ್ವೆ ಕಂಪನಿ. ಓಕೆ, ಇಲ್ಲಿ ಕರೆಕ್ಟ್ ಆಗಿ ದ ಕಾಂಟ್ರಾಕ್ಟ್ ಇಸ್ ಬಿಟ್ವೀನ್ ರೈಲ್ವೆ ಆ್ಯಂಡ್ ಸೀಮಾ. ಕರೆಕ್ಟ್, ರೈಲ್ವೆ ಆ್ಯಂಡ್ ಸೀಮಾ ಮಧ್ಯೆ ಕಾಂಟ್ರಾಕ್ಟ್. ಸೊ ಇಲ್ಲಿ ರೈಲ್ವೆ ಅಲ್ಲಿ ಇವರು ಏನು ಮಾಡ್ತಾರೆ, ಪಾರ್ಸಲ್ ಕಳಿಸುವಾಗ ಏನೂ ಹೇಳಲಿಲ್ಲ, ಜಸ್ಟ್ ಪಾರ್ಸಲ್ ಕಳಿಸಿ ಅಂತ ಮಾತ್ರ ಹೇಳಿದ್ದಾರೆ. ಓಕೆ, ಹವರ್ ಕರೆಕ್ಟ್ ಏನು, ರೈಲ್ವೆ ಅಥಾರಿಟೀಸ್ಗೆ ಹೇಳಲಿಲ್ಲ. ದ ಗೂಡ್ಸ್ ವೇರ್ ಡೆಲಿವರ್ಡ್ ಟು ದ ಪ್ಲೇಸ್ ಆಫ್ಟರ್ ದ ಕನ್ಕ್ಲೂಷನ್ ಆಫ್ ಎಕ್ಸಿಬಿಷನ್. ಯಾವಾಗ ಈ ರೈಲ್ವೆ ಅಥಾರಿಟಿ ಗೂಡ್ಸ್ ಡೆಲಿವರಿ ಮಾಡಿದ್ದು, ಆಫ್ಟರ್ ದ ಎಕ್ಸ್ಪೈರಿ ಆಫ್ ದಿಸ್ ಎಕ್ಸಿಬಿಷನ್ ಎಲ್ಲ ಮುಗ್ದು ಎಲ್ಲರೂ ಮನೆಗೆ ವಾಪಸ್ ಹೋದ ಮೇಲೆ ಏನು ಈ ಒಂದು ಐಟಮ್ ಡೆಲಿವರಿ ಆಯಿತು. ಸೊ ಇಲ್ಲಿ ಸೀಮಾ ಏನು ಮಾಡ್ತಾಳೆ, ನನಗೆ ನೀವು ಪ್ರಾಫಿಟ್ ಕೊಡಬೇಕು, ಎಕ್ಸ್ಟ್ರಾ ಪ್ರಾಫಿಟ್ ಕೊಡಬೇಕು. ನಾನು ಇಲ್ಲಿ ಹೇಳಿದ್ದೇನಲ್ಲ ಎಕ್ಸೆಪ್ಷನಲ್ ಪ್ರಾಫಿಟ್ ನನಗೆ ಸಿಗುತ್ತಾ ಅಂತ. ಇಲ್ಲಿ ಕರೆಕ್ಟಾಗಿ ನೋಡೋದಾದರೆ ಯಾವ ರೀತಿಯ ಯಾವುದು ಕಾನ್ಸೆಪ್ಟ್ ಯಾವುದಿರ್ಬೋದು, ಕಾನ್ಸೆಪ್ಟ್ ಡ್ಯಾಮೇಜಸ್ ಅಂತ ಹೇಳೋ ಕಾನ್ಸೆಪ್ಟ್. ಯಾವುದು ಕಾನ್ಸೆಪ್ಟ್, ಡ್ಯಾಮೇಜಸ್ ಅಂತ ಹೇಳೋ ಕಾನ್ಸೆಪ್ಟ್. ನಮಗೆ ಗೊತ್ತಿದೆ, ನಮಗೆ ಯಾವುದೆಲ್ಲ ರಿಕವರ್ ಮಾಡ್ಬೋದು. ನಮಗೆ ನಾಮಿನಲ್ ಡ್ಯಾಮೇಜಸ್ ರಿಕವರ್ ಮಾಡ್ಬೋದು, ನಾರ್ಮಲ್ ಡ್ಯಾಮೇಜಸ್ ರಿಕವರ್ ಮಾಡ್ಬೋದು, ಸ್ಪೆಷಲ್ ಡ್ಯಾಮೇಜಸ್ ರಿಕವರ್ ಮಾಡ್ಬೋದು. ಆದರೆ ಇಲ್ಲಿ ನಾರ್ಮಲಿ ಕೋಟ್ ಏನು ನಮಗೆ ನೋಡುವ. ಓಕೆ, ನಾವು ಯಾವ ಥರ ಆನ್ಸರ್ ಬರೀಬೇಕು, ನಾವು ಯಾವಾಗಲೂ ಆನ್ಸರ್ ಬರೆಯುವಾಗ 3 ಸ್ಟೆಪ್ ಫಾಲೋ ಮಾಡಬೇಕು. ನಮಗೆ ಕರೆಕ್ಟಾಗಿ ನಮ್ಗೆ ಗೊತ್ತು ಯಾವ ಸ್ಟೆಪ್, ಪ್ರೊವಿಷನ್ ಅಂತೇಳಿ ನಾವು ಬರೀಬೇಕು. ಕರೆಕ್ಟ್ ಅಲ್ಲ, ಪ್ರೊವಿಷನ್ ಅಂತ ಹೇಳಿದ್ರೆ ಏನು, ಇಟ್ ಈಸ್ ಅ ಲೋ ಏನು ಹೇಳುವುದು ಅಂತ ನಾವು ಬರೀಬೇಕು. ಕರೆಕ್ಟಾಗಿ ಏನು ಹೇಳ್ತೀವಿ ನಾವು, ಕರೆಕ್ಟಾಗಿ ನಾವು ಲೋ ಏನು ಹೇಳುವುದು ಅಂತ ನಾವು ಬರೀತೀವಿ. ಅದಾದಮೇಲೆ ಏನು ಬರಿತೀವಿ ನಾವು, ಅದಾದಮೇಲೆ ಫ್ಯಾಕ್ಟ್ಸ್ ಏನು ಅಂತೇಳಿ ನಾವು ಬರಿತೇವೆ. 3ನೇದಾವು ಏನು ಬರಿತೀವಿ ನಾವು, ಕನ್ಕ್ಲೂಷನ್ ಬರಿತೇವೆ. ಏನೆಲ್ಲ, ಪ್ರೊವಿಷನ್, ಫ್ಯಾಕ್ಟ್ಸ್ ಆ್ಯಂಡ್ ಕನ್ಕ್ಲೂಷನ್ ನಾವು ಬರಿತೇವೆ. ಸೊ ಇಲ್ಲಿ ಆಸ್ ಪರ್ ಸೆಕ್ಷನ್ 73 to 75 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಡ್ಯಾಮೇಜ್ ಅಂತ ಹೇಳಿದ್ರೆ ಏನು, ಡ್ಯಾಮೇಜ್ ಅಂತ ಹೇಳಿದರೆ ಇಟ್ ಈಸ್ ಅ ಸಮ್ ಆಫ್ ಮನಿ ಕ್ಲೇಮ್ ಅವಾರ್ಡ್ ಬೈ ಕಾಂಪನ್ಸೇಷನ್ ಫಾರ್ ಲಾಸ್ ಇಸ್ ಡ್ಯಾಮೇಜಸ್. ಓಕೆ, ಡ್ಯಾಮೇಜಸ್ ಕರೆಕ್ಟ್ ಅಲ್ಲ, ಡ್ಯಾಮೇಜಸ್. ಓಕೆ, ವೆನ್ ಎವರ್ ಅ ಪಾರ್ಟಿ ಕಮಿಟ್ಸ್ ಅ ಬ್ರೀಚ್, ಇಟ್ ಮೀನ್ಸ್ ಯಾವುದಾದ್ರೂ ಒಂದು ಮಾಡಬೇಕಾದ ಕೆಲಸ ಮಾಡದೇ ಇರುವ ಸಿಚುವೇಷನಲ್ಲಿ ಅಗ್ರೀವ್ಡ್ ಪಾರ್ಟಿ ಆರ್ ಅಗ್ರಾವ್ಡ್ ಪಾರ್ಟಿ. ಇಲ್ಲಿ ಅಗ್ರಾವ್ಡ್ ಪಾರ್ಟಿ ಯಾರು, ಸೀಮಾನ ಅಥವಾ ರೈಲ್ವೆ ಅಥಾರಿಟೀಸಾ? ಖಂಡಿತ ಅದು ಸೀಮಾ. ಕರೆಕ್ಟ್ ಅಲ್ಲ, ಅವಳಿಗೆ ನಷ್ಟ ಆಯಿತು. The party can claim compensation for the loss suffered by that person. This is him ಅಂತ ಹೇಳೋದು provision. Okay, general damages are those which are naturally arise in the usual course. ಅದಕ್ಕೆ ಫೇಮಸ್ ಕೇಸ್ ಇದೆ ಹ್ಯಾಡ್ಲಿ. ಒಂದು ಈ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನಮಗೆ ನಾರ್ಮಲ್ ಒಂದು ಬಿಸ್ನೆಸ್ ನಡೆಯುವಾಗ ಆ ಜನರಲ್ ಕೋರ್ಸಲ್ಲಿ ನಮಗೆ ಏನು ನಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ 10 ರೂಪಾಯಿ ನಿಮಗೆ ಅಲ್ಲಿ ನೀವು ಕರೆಕ್ಟ್ ಟೈಮಲ್ಲಿ ಡೆಲಿವರಿ ಮಾಡಬೇಕು, ಇಲ್ಲಾಂದ್ರೆ ನನಗೆ 10 ರೂಪಾಯಿ ನಷ್ಟ ಆಗುತ್ತೆ ಅಂತ ಹೇಳಿದರೆ ನಿಮಗೆ ಯಾವ ಲಾಸ್ ರಿಕವರ್ ಮಾಡ್ಬೋದು, ಈ 10 ರೂಪಾಯಿ ನಿಮಗೆ ರಿಕವರ್ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ರಿಕವರ್ ಮಾಡ್ಬೋದಾ ಅಂತ ಹೇಳಿದ ಒಂದು ಕ್ವಶನ್ ಇಲ್ಲಿ ಬರೋದು. ಓಕೆ, ಇಲ್ಲಿ therefore when a breach is committed by a party, the defendant shall be held liable for all such losses which naturally arise.
ಇಲ್ಲಿ ನ್ಯಾಚುರಲಿ ಅರೈಸ್ ಏನು, ಎಕ್ಸಿಬಿಷನ್ ಬಂದು ಸೇಲ್ ಮಾಡಲಿಲ್ಲ, ಐಟಮ್ಸ್ ಎಲ್ಲ ಬಾಕಿ ಆಯಿತು. ಈಗ ಸ್ವಲ್ಪ ಕ್ಲೋತ್ಸ್ ಎಲ್ಲ ಅಲ್ಲಿಂದ ಕಳಿಸಿದಾರಲ್ಲ, ಅದೇನು ಮಾರಾಟ ಮಾಡಿ ಹೋಗಲಿಲ್ಲ. ಇದು ಯೂಶುವಲ್ ಕೋರ್ಸ್ ಆಫ್ ಬಿಸ್ನೆಸ್. such are called as ordinary damages. ಏನು ಈ 10 ರೂಪಾಯಿ is called as ordinary damages. ಆದರೆ ಕೆಲವೊಂದು ಸ್ಪೆಷಲ್ ಡ್ಯಾಮೇಜಸ್ ಇರುತ್ತೆ. ದೀಸ್ ಆರ್ ವಿಚ್ ಅರೈಸ್ ಇನ್ ದ ಅನ್ಯೂಶುವಲ್ ಸರ್ಕಮ್ಸ್ಟೆನ್ಸಸ್. ಇಲ್ಲಿ ಏನು ಹೇಳೋದು, ಇಟ್ ಈಸ್ ಯೂಶುವಲ್ ಸರ್ಕಮ್ಸ್ಟೆನ್ಸಸ್. ಇಲ್ಲಿ ಏನು ಅನ್ಯೂಶುವಲ್, ಎಕ್ಸ್ಟ್ರಾ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಅಫೆಕ್ಟಿಂಗ್ ದ aggrieved party, and such damages are recoverable only when the special circumstances were brought to the knowledge of the defendant. ಇಲ್ಲಿ ಸೀಮಾ ಅಂತ ಹೇಳುವವಳು ರೈಲ್ವೆ ಅಥಾರಿಟಿಗೆ, ನೀವು ಈ ಒಂದು ಮಿಷಿನ್ ಅದೇ ರೀತಿಯಲ್ಲಿ ನೀವು ಒಂದು ಕ್ಲೋತ್ಸನ್ನು ಕಳಿಸಿಲ್ಲ ಅಂದರೆ ನನಗೆ ತುಂಬ ನಷ್ಟ ಆಗುತ್ತೆ, ಸ್ವಲ್ಪ ಎಕ್ಸ್ಟ್ರಾ ನಷ್ಟ ಆಗುತ್ತೆ ಅಂತ ಕರೆಕ್ಟಾಗಿ ಹೇಳಿದ್ಲಾ ಇಲ್ವಾ? ಹೇಳೇ ಇಲ್ಲ. ಸೊ ರೈಲ್ವೆ ಅಥಾರಿಟಿಗೆ ಗೊತ್ತಾಗುತ್ತಾ ಈ ಥರ ಒಂದು ಎಕ್ಸೆಪ್ಷನಲ್ ಪ್ರಾಫಿಟ್ ಇವಳಿಗೆ ನಷ್ಟ ಆಗುತ್ತೆ ಅಂತ? ಯಾವುದೇ ರೀತಿಯಲ್ಲಿ ಗೊತ್ತಾಗಲ್ಲ, ಕರೆಕ್ಟ್ ಅಲ್ವಾ? ಈ ಒಂದು ಸಂದರ್ಭದಲ್ಲಿ ಯಾವ ಲಾಸಸ್ ಮಾತ್ರ ರೈಲ್ವೆ ಅಥಾರಿಟಿ ಸೀಮನಿಗೆ ಕೊಡಬೇಕು? ಓನ್ಲಿ ದ ಆರ್ಡಿನರಿ ಡ್ಯಾಮೇಜಸ್. ಅಷ್ಟು ಅರ್ಥ ಆಯ್ತಲ್ವಾ? ಇಷ್ಟು ನಮ್ಮದು ಪ್ರೊವಿಷನ್ಸ್. ಇನ್ನು ನಾವು ಬರೆಯುವುದು ಇಟ್ ಈಸ್ ಅಬೌಟ್ ದ ಫ್ಯಾಕ್ಟ್ಸ್. ಇಲ್ಲಿ if no notice is given, the agreed party can only the ordinary damages. ಇದು ಪ್ರೊವಿಷನೇ. ಓಕೆ, ಇಲ್ಲಿ ತನಕ ಪ್ರೊವಿಷನ್ಸ್. ಓಕೆ, ಇಲ್ಲಿ ತನಕ ಪ್ರೊವಿಷನ್ಸ್ ಅಲ್ಲ, ಇಲ್ಲಿ ತನಕ ಪ್ರೊವಿಷನ್ಸ್. ಓಕೆ, ನಾವಲ್ಲಿ ಪ್ರೊವಿಷನ್ ಅಂತೇಳಿ ಬರೀಬೇಕು. ಇನ್ ದ ಗಿವನ್ ಕೇಸ್ ಸೀಮಾ ವಾಸ್ ಟು ಅರ್ನ್ ಅನ್ ಎಕ್ಸೆಪ್ಷನ್ ಪ್ರಾಫಿಟ್ ಔಟ್ ಆಫ್ ದ ಸೇಲ್ ಮೇಡ್ ಎಟ್ ದ ಎಕ್ಸಿಬಿಷನ್. ನಾವು ಈ ಫ್ಯಾಕ್ಟ್ಸ್ ಅನ್ನು ಬರೆಯುವಾಗ ಫುಲ್ ಕತೆ ಬರೀಬೇಕಂತೂ ಇಲ್ಲ, ಅದರೊಂದು ಸಮ್ಮರಿ ಬರೆದ್ರೂ ಸಾಕು. ಓಕೆ, ಇದು ಇನ್ಫಾರ್ಮ್ ಮಾಡಿದ್ಲಾ? ಇಲ್ಲ. ಓಕೆ, ಸಿನ್ಸ್ ದ ಗೂಡ್ಸ್ ವೇರ್ ಡೆಲಿವರ್ಡ್ ಆಫ್ಟರ್ ದ ಕನ್ಕ್ಲೂಷನ್ ಆಫ್ ದ ಎಕ್ಸಿಬಿಷನ್. ಇಲ್ಲಿ ತನಕ ಏನು? This is facts. Therefore, Seema can recover only the losses arising in the ordinary course of business. ಅದೆಷ್ಟು ಅಂತ ಹೇಳಲಿಲ್ಲ, ಜಸ್ಟ್ ರಿಕವರಿ ಮಾಡಲಿಕ್ಕೆ ಎಷ್ಟು ಆಗುತ್ತೆ ಅಂತ ಮಾತ್ರ ಹೇಳಿದ್ದಾರೆ. ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಎಷ್ಟು ರಿಕವರ್ ಮಾಡ್ಬೋದು ಅಷ್ಟು ಮಾತ್ರ ಅವಳಿಗೆ ರಿಕವರ್ ಮಾಡ್ಬೋದು. ಸಿನ್ಸ್ ನೋ ನೋಟಿಸ್ ಅಬೌಟ್ ದ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ವಾಸ್ ಗಿವನ್ ಟು ದ ರೈಲ್ವೆ ಅಥಾರಿಟೀಸ್, ಶಿ ಕುಡ್ ನಾಟ್ ರಿಕವರ್ ದ ಲಾಸ್ ಆಫ್ ದಾಟ್ ಪ್ರಾಫಿಟ್. So what she will get? She will get only the ordinary damages and not special damages. Clear alwa? Okay alwa? Correct wala? Section number 4 ಅಲ್ಲಿ ಕರೆಕ್ಟ್ ಕ್ವೆಶ್ಚನ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಸ್ಪೆಷಲ್ ಡ್ಯಾಮೇಜಸ್ ರಿಕವರ್ ಮಾಡಬೇಕಾದ್ರೆ ಆ ಸ್ಪೆಷಲ್ ಡ್ಯಾಮೇಜಸ್ ನಾವು ಯಾರಿಗೆ ತಿಳಿಯಪಡಿಸಬೇಕು? ನೀವು ಯಾರ ಜೊತೆ ಕಾಂಟ್ರಾಕ್ಟ್ ಮಾಡ್ತೀರಾ ಅವರಿಗೆ ನೀವು ಮುಂಚೆನೇ ಹೇಳಬೇಕು. ಅದಾದ್ಮೇಲೆ ನಿಮಗೆ ಯಾವುದೇ ರೀತಿಯಲ್ಲಿ ರಿಕವರ್ ಮಾಡೋಕ್ಕಾಗಲ್ಲ. ಆರ್ಡಿನರಿ ಡ್ಯಾಮೇಜಸ್ ಮಾತ್ರ ನಿಮಗೆ ರಿಕವರ್ ಮಾಡೋಕ್ಕೋಗುತ್ತೆ, ಈವನ್ ದೋ ಇಫ್ ಯು ಆರ್ ಫೈಲಿಂಗ್ ಎ ಕೇಸ್ ಅಗೇನ್ಸ್ಟ್ ದ ಅದರ್ ಪಾರ್ಟಿ. ಕ್ಲಿಯರ್? Next question is the direct question, so we are not going to explain. What is the direct question? Explain any 5 circumstances under which the contract need not be performed with the consent of both the parties. ಯಾವೆಲ್ಲ ಸಿಚುವೇಶನ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಬೇಕಂತ ಇಲ್ಲ. ಫಸ್ಟ್ ನಮ್ಗೆ ಗೊತ್ತಿದೆ ಯಾವುದು, ಜಸ್ಟ್ ಒಂದು ಹೇಳ್ತೀವಿ. ನೋವೇಷನ್ ಅಂತ ಹೇಳಿದ್ರೇನು? ಹೊಸ ಕಾಂಟ್ರಾಕ್ಟ್ ಮಾಡೋದು. ರೆಸಿಷನ್ ಅಂತ ಹೇಳಿದ್ರೇನು? ರಿಸೈನ್ ಮಾಡೋದು ಅಂತ ಹೇಳಿದ್ರೇನು? ಕ್ಯಾನ್ಸಲ್ ಮಾಡೋದು. ಆಲ್ಟರೇಷನ್ಸ್ ಇದೆ, ರೆಮಿಷನ್ಸ್ ಇದೆ, ಅಕ್ಸೆಪ್ಟಿಂಗ್ ದ ಲೆಸ್ ಮನಿ. ಆಲ್ಟರೇಷನ್ ಅಂತ ಹೇಳಿದ್ರು ಮೆಟೀರಿಯಲ್ ಚೇಂಜಸ್ ಮಾಡೋದು. ನೆಕ್ಸ್ಟ್ ರಿಸೈನ್ ಆಫ್ ವಾಯ್ಡೇಬಲ್ ಕಾಂಟ್ರಾಕ್ಟ್. ರಿಸೈನ್ ಮಾಡಿದ್ರೆ ಏನು? ಮ್ಯೂಚುವಲ್ ಆಗಿ ರಿಸೈನ್ ಮಾಡ್ಬೋದು. ನೆಕ್ಸ್ಟ್ ಇದು ಎರಡು ಕರೆಕ್ಟಾಗಿ ಮ್ಯೂಚುವಲ್ ಆಗಿ ಬರಲ್ಲ, ಇದೆರಡು ಮ್ಯೂಚುವಲ್ ಆಗಿ ಬರಲ್ಲ. ಆದರೆ 4 ಸಿಚುವೇಶನ್ಸ್ ತನಕ ಇನ್ನೇನು ಮಾಡಬೇಕು? ಇನ್ನು 5th ಒನ್ ಒಂದು ಕಡೆ ಇದೆ, ಇಟ್ ಈಸ್ ವೈವರ್. ಆ್ಯಕ್ಚುಲಿ ವೈವರಲ್ಲೂ ಮ್ಯೂಚುವಲ್ ಅಲ್ಲ, ಬೇಡ ನೀನು ಹೋಗು, ನೀನು ಹಣ ಕೊಡಬೇಡ, ನಮಗೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡು ಅಂತೇಳಿ ನಾವೇನು ಮಾಡ್ತೀವಿ? ನೀನು ಹಣ ಕೊಡೋದೇ ಬೇಡ, ಹೋಗ್ಬಿಡು ಅಂತೇಳಿ ಕ್ರೆಡಿಟರ್ ಡೆಟರಿಗೆ ಹೇಳಿದರೆ ದಟ್ ಈಸ್ ಕಾಲ್ಡ್ ಆಸ್ ವೈವರ್. ಆ ಒಂದು 5 ಸಿಚುವೇಶನ್ಸ್ ನಾವು ಕಲ್ತಿದ್ದೀವಿ. ಆದರೆ ಈ 5th and 6th ಅಷ್ಟು ಕರೆಕ್ಟಾಗಿ ಏನು ಸಪೋರ್ಟಿವ್ ಆಗಿ ಬರಲ್ಲ. ಸೊ ಯು ಕ್ಯಾನ್ ರೈಟ್ ದ 4 and the ವೈವರ್. ಓಕೆ, ಕ್ಲಿಯರ್? ಡೈರೆಕ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್. ಮಿಸ್ಟರ್ ಶ್ಯಾಮಿಗೆ 58 ವರ್ಷ ವಯಸ್ಸು. ಓಕೆ, ವಾಸ್ ಎಂಪ್ಲಾಯ್ಡ್ ಇನ್ ಅ ಗವರ್ಮೆಂಟ್ ಡಿಪಾರ್ಟ್ಮೆಂಟ್. ಓಕೆ, ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾನೆ. ಹಿ ವಾಸ್ ಗೋಯಿಂಗ್ ಟು ರಿಟೈರ್ ಆಫ್ಟರ್ 2 years. ಈಸ್ 60 years ಅಲ್ಲಿ ಏನು ಈ ಶ್ಯಾಮ್ ಅಂತ ಹೇಳೋನು ರಿಟೈರ್ ಆಗ್ತಾನೆ. ಓಕೆ, ಆಗ ಅಲ್ಲಿ ಮಿಸ್ಟರ್ ದೇವ್ ಅಂತ ಒಬ್ಬ ಇದ್ದ. ಅವನೇನು ಮಾಡ್ತಾನೆ? ಮಿಸ್ಟರ್ ಶ್ಯಾಮಿಗೆ ಒಂದು ಪ್ರಪೋಸಲ್ ಕೊಡ್ತಾನೆ. ಪ್ರಪೋಸಲ್ ಅಂತಂದ್ರೆ ಆಫರ್ ಕೊಡ್ತಾನೆ. ಏನು? ನೀನೊಂದು ಕೆಲಸ ಮಾಡು, ಇನ್ನು 2 ವರ್ಷ ಇದೆಯಲ್ಲ, ನೀನೊಂದು ಕೆಲಸ ಮಾಡು, ನೀನು ಈಗಲೇ ರಿಟೈರ್ ಆಗು. ಎಷ್ಟನೇ ವಯಸ್ಸಲ್ಲಿ? 58ನೇ ವಯಸ್ಸಲ್ಲೇ ನೀನು ರಿಟೈರ್ ಮಾಡು. ನಾನೇನು ಮಾಡ್ತೀನಿ? ಆ ಪ್ಲೇಸಿಗೆ ನಾನು ಬರ್ತೀನಿ. ಮಿಸ್ಟರ್ ಏನು ಅದು ಬೇರೆಯವನಿಗೇನು ಉದ್ದೇಶ ಇರ್ಬೋದು, ಆದರೆ ಏನು ಹೇಳ್ತಾನೆ? ಈ ಥರ ಹೇಳ್ತಾನೆ. ಮತ್ತು ಮಿಸ್ಟರ್ ದೇವ್ ಏನು ಮಾಡ್ತಾನೆ? ಸುಮ್ಮನೆ ನೀನು ಹೋಗ್ಬೇಡ, ನಿನಗೆ ನಾನು 10 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡ್ತೀನಿ. ಯಾಕೆಂತ ಹೇಳಿದ್ರೆ 2 ವರ್ಷ ಜಾಬ್ ಮಾಡಿದ್ರೆ ನಿಮಗೆ ಸಂಬಳ ಸಿಗುತ್ತೆ, ಕರೆಕ್ಟ್ ಅಲ್ಲ?
ನಾನು ನಿನಗೆ 10 ಲಕ್ಷ ರೂಪಾಯಿ ಕೊಡ್ತಾನೆ. ಓಕೆ, ಮಿಸ್ಟರ್ ಶ್ಯಾಮ್ ಹೇಳಿದ ಆಗಲ್ಲ ಅಂತ ಹೇಳಿದ. ಯಾಕಂತ ಹೇಳಿದ್ರೆ ಬೇಡ, ನಾನು 2 ವರ್ಷ ಕೂಡ ಇದೆ, ನಾನು ನಾರ್ಮಲ್ ಆಗಿ ರಿಟೈರ್ ಆಗ್ತೀನಿ ಅಂತ ಹೇಳಿ ಮಿಸ್ಟರ್ ಶ್ಯಾಮ್ ಹೇಳಿದ. ಮತ್ತೆ ಅವನು ಇವ್ಯಾಲ್ಯೂಷನ್ ಮಾಡುವಾಗ ಅವನಿಗೆ ಗೊತ್ತಾಗೋದು, ನಾನು 2 ವರ್ಷ ವರ್ಕ್ ಮಾಡಿ ನನಗೆ ಮ್ಯಾಕ್ಸಿಮಮ್ ಒಂದು 4 ಲಕ್ಷ ರೂಪಾಯಿ ಸಿಗುತ್ತೆ, ಇವನು 10 ಲಕ್ಷ ರೂಪಾಯಿ ಕೊಡ್ತಾನೆ ಅಂತ ಹೇಳಿ ಏನು ಮಾಡ್ತಾನೆ, ಇಸ್ ಡಬಲ್ ಆರ್ 3 ಟೈಮ್ಸ್. ಓಕೆ, ಕ್ಯುಮುಲೇಟಿವ್ ರೆಮ್ಯುನರೇಷನ್, ಎಲ್ಲ ರೆಮ್ಯುನರೇಷನ್ಸ್ ನನಗೆ ಅಷ್ಟು ಬರಲ್ಲ. ಸೊ ಏನು ಮಾಡ್ತಾನೆ, ಓಕೆ ಅವನು ಹೇಳಿದಾನೆ, ಓಕೆ ನಾನು ಕೊಡ್ತೀನಿ ಅಂತೇಳಿ 10 ಲಕ್ಷ ರೂಪಾಯಿ ತೆಗೆದು ರಿಟೈರ್ ಆಗ್ತಾನೆ. ಇಲ್ಲಿ ಟು ರಿಟೈರ್ ಫ್ರಮ್ ಹಿಸ್ ಆಫೀಸ್, ಇಲ್ಲಿ ಕಾನ್ಸೆಪ್ಟ್ ಹೇಳೋದು ವೆದರ್ ದ ಅಬೋವ್ ಅಗ್ರಿಮೆಂಟ್ ಈಸ್ ವ್ಯಾಲಿಡಾ, ಏನು ಇಂಡಿಯನ್ ಕಾಂಟ್ರಾಕ್ಟ್ ಪ್ರಕಾರ ರೆಫರೆನ್ಸ್ ಕೊಡಬೇಕು. ನಾರ್ಮಲಿ ಹೇಳುವಾಗ ಏನಾದರೂ ತಪ್ಪಿದೆಯಾ? ಇಲ್ಲ. ಒಂದೇ ಒಂದು ವಿಷಯದ ಮೇಲೆ ಇದು ತಪ್ಪಾಗುತ್ತೆ. ಇಲ್ಲಿ ದಿಸ್ ಈಸ್ ಅ ಗವರ್ಮೆಂಟ್ ಡಿಪಾರ್ಟ್ಮೆಂಟ್, ಇಟ್ ಮೀನ್ಸ್ ಬ್ರೈಬಿಂಗ್ ಮಾಡ್ಬೋದಾ? ಇಲ್ಲ. ಈಗ ಪಬ್ಲಿಕ್ ಆಫೀಸಲ್ಲಿ ಒಬ್ಬರು ಜಾಬಿಗೆ ಬರೋದು ಯಾವ ಥರ, ನಿಮಗೆ ಅದಕ್ಕೆ ಅರ್ಹತೆ ಇದ್ದರೆ ನಿಮಗೇನು ಮಾಡ್ಬೋದು, ಜಾಬಿಗೆ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಬರಲಿಕ್ಕೆ ಯಾವುದೇ ರೀತಿಯ ಅವಕಾಶ ನಿಮಗೆ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಆನ್ಸರ್ ಏನು ಹೇಳೋದು, ಸೆಕ್ಷನ್ 10 ಬೇಸಿಕ್ ಸೆಕ್ಷನ್ 10 ಮತ್ತು ಸೆಕ್ಷನ್ 23 ಹೇಳೋದು ಏನು. ಸೊ ಇಲ್ಲಿ ಸೆಕ್ಷನ್ 10 ಏನು, ನಾವು ಕೊಡುವ ಕನ್ಸಿಡರೇಷನ್ ಮತ್ತು ಒಬ್ಜೆಕ್ಟ್ ಯಾವತ್ತೂ ಏನಿರಬೇಕು, ಇಟ್ ಶುಡ್ ಬಿ ಲೀಗಲ್. ಏನೆಲ್ಲ, ದ ಕನ್ಸಿಡರೇಷನ್ and the object always should be legality as per section 10 essential elements of an Indian contract. So the consideration and the object is always should be legal. section 23 ಏನು ಹೇಳೋದು, ನಾವು ಯಾವುದೇ ಒಂದು ಕಾಂಟ್ರಾಕ್ಟ್ ಎಂಟರ್ ಮಾಡುವಾಗ ಅದು ಅನ್ಲಾಫುಲ್ ಆದರೆ ಇಟ್ ಈಸ್ ವಾಯ್ಡ್, ಅನ್ಲಾಫುಲ್ ಆದರೆ ಇಟ್ ಈಸ್ ಎಂಟೈರ್ಲಿ ವಾಯ್ಡ್ ಅಂತ ಹೇಳೋದು ಕಾನ್ಸೆಪ್ಟ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಏನಾಗೋದು, the given problem talks about the entering into an agreement. So this is related to this one section 23 provision. So the given problem anta heluvaga fact start agಲಿಲ್ಲ. Okay, so which is opposed to the public policy. ನಾವು ಯಾವುದೆಲ್ಲ ಅನ್ಲಾಫುಲ್ ಕಾಂಟ್ರಾಕ್ಟ್ ಬಗ್ಗೆ ಕಲ್ತಿದ್ದೇವಾ, ಯಾವುದೆಲ್ಲ ಕಲ್ತಿದ್ದೀವಿ, ಫಾರ್ಬಿಡನ್ ಬೈ IPC. ಸೊ ಈಗ ಭಾರತೀಯ ನ್ಯಾಯ ಸಂಹಿತ ಪ್ಲಸ್ ಅಂತ ಹೇಳೋದು when it is defies a provision of the law or when it is fraudulent or when it is opposed to the public policy. These are the 4 points when the contract is considered as unlawful ಅಂತ ಹೇಳೋದು. ಇಲ್ಲಿ ಯಾವತ್ತೂ ಇದು IPC ಫಾರ್ಬಿಡನ್ ಮಾಡಲಿಲ್ಲ, ಪ್ರೊವಿಷನ್ ಡಿಫೀಟು ಮಾಡಿಲ್ಲ, ಫ್ರಾಡ್ ಏನು ಮಾಡಿಲ್ಲ, ಆದ್ರೆ ಏನು ಮಾಡಿದ್ದಾರೆ, ಪಬ್ಲಿಕ್ ಪಾಲಿಸಿ. ವಾಟ್ ಇಸ್ ಮೀನಿಂಗ್ ಆಫ್ ಪಬ್ಲಿಕ್ ಪಾಲಿಸಿ? ಅಗೇನ್ಸ್ಟ್ ಮೊರಾಲಿಟಿ, ಡಿಫಾಮೇಷನ್, ಈ ಥರ ತುಂಬ ಡಿಸೆನ್ಸಿ, ಆರ್ಡರ್. ಕರೆಕ್ಟ್ ಅಲ್ಲ? ಪಬ್ಲಿಕ್ ಎಗೇನ್ಸ್ಟ್, ಪಬ್ಲಿಕ್ ಇಂಟ್ರೆಸ್ಟ್ಗೆ ಎಗೇನ್ಸ್ಟ್ ಆಗಿ ಹೋಗೋದು. ಕರೆಕ್ಟ್ ಅಲ್ಲ? ಒಂದು ಪಬ್ಲಿಕ್ ಆಫೀಸ್ಗೆ ನಾವೀಗ ನನಗೆ ಒಂದು ಜಾಬ್ ಬೇಕು, ನಾನು ಏನು ಮಾಡ್ತಾನೆ, ನಾನೊಂದು ಮಂತ್ರಿಗೆ ಒಂದು 5 ಲಕ್ಷ ರೂಪಾಯಿ ಬ್ರೈಬ್ ಮಾಡಿ ಏನು ಮಾಡ್ತೇನೆ, ನಾನು ಈ ಥರ ಬ್ರೈಬ್ ಕೊಟ್ಟು, ನಾನು ಲಂಚ ಕೊಟ್ಟು ನಾನೇನು ಕೆಲಸಕ್ಕೆ ಸೇರೋದು, ಅದೆಲ್ಲ ಸರಿಯಾದ ವಿಷಯನ? ನಿಮಗೆ ಸೇರ್ಬೋದು, ಇಲ್ಲಿ ಪ್ರೈವೇಟ್ ಕಂಪ್ನಿಲಿ ಸೇರ್ಬೋದು, ಅದೇ ಗವರ್ಮೆಂಟ್ ಕಂಪ್ನಿಲಿ ಯಾವತ್ತು ಕ್ವಾಲಿಫಿಕೇಶನ್ಸ್ ಇರುವವರು ಮಾತ್ರ ಜಾಯಿನ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಇಲ್ಲಿ ಮಾಡಿದ್ದು ತಪ್ಪಲ್ವಾ? ಸೊ ಇಟ್ ಈಸ್ ಅಗೇನ್ಸ್ಟ್ ದ ಪಬ್ಲಿಕ್ ಪಾಲಿಸಿ. ಕರೆಕ್ಟ್? Public policy requires that there should be no money consideration for the appointment of the office when it is public is interested. ಅದು ಯಾವ ಆಫೀಸ್, ಅದು ಯಾವ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಹೇಳಿದೆ, ಅಲ್ಲಿ ಬರೋದು ಯಾರ, ಪಬ್ಲಿಕ್, ಟು ಸರ್ವ್ ದ ಪಬ್ಲಿಕ್. ಅಲ್ಲಿ ಯಾವುದೇ ರೀತಿಯಲ್ಲಿ ತಪ್ಪು ನಡೆಯಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ. ಸೊ ಇಲ್ಲಿ ಕೊಟ್ಟ ಕನ್ಸಿಡರೇಷನ್ ಏನು, ಇಟ್ ಈಸ್ ಅಗೇನ್ಸ್ಟ್ ದ ಪಬ್ಲಿಕ್ ಪಾಲಿಸಿ, ದೇರ್ ಫಾರ್ ಇಟ್ ಈಸ್ ಅನ್ಲಾಫುಲ್. ಕ್ಲಿಯರ್? Still this is provision. Okay, this is provision. Next one, provision. In the given case, missed example. Okay, full ಏನು ಎಕ್ಸಾಂಪಲ್ ಕೊಟ್ಟಿದ್ದಾರಾ ಅದೇ ಎಕ್ಸಾಂಪಲ್ ಅನ್ನು ಫ್ಯಾಕ್ಟ್ ಆಗಿ ಬರೆದಿದ್ದಾರೆ. ಕರೆಕ್ಟ್? ನಿಮಗೆ ಫುಲ್ ಆಗಿ ಬರೀಬೋದು, ತೊಂದರೆ ಏನಿಲ್ಲ. ಆದರೆ ಸ್ವಲ್ಪ ಸಮ್ಮರಿ ಆಗಿ ಬರೆದ್ರೆ ಏನು ಸ್ವಲ್ಪ ಕೂಡ ಈಸಿ ಆಗುತ್ತೆ. ಮಿಸ್ಟರ್ ಶ್ಯಾಮ್ ಅಂತ ಹೇಳಿದ್ರು ರಿಟೈರ್ ಆಗ್ಲಿಕ್ಕೆ 2 ವರ್ಷ ಇದೆ, ಅವನಿಗೆ ಮಿಸ್ಟರ್ ದೇವ್ 10 lakh rupees ಡಿಮಾಂಡ್ ಮಾಡಿದ ಅಂತ ಹೇಳಿ ಇನಿಷಿಯಲಿ ರೆಫ್ಯೂಸ್ ಮಾಡಿದ, ಲೇಟರ್ ಆಕ್ಸೆಪ್ಟ್ ಮಾಡಿದ, ಮನಿ ಕೂಡ ರಿಸೀವ್ ಮಾಡ್ತಾನಂತ ಹೇಳಿ ಅವನು ರಿಟೈರ್ಮೆಂಟ್ ಮಾಡಿ ಮನಿ ಕೂಡ ರಿಸೀವ್ ಮಾಡ್ತಾನಂತ ಹೇಳಿ ಎಗ್ರಿಮೆಂಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಹಿಯರ್ ಓಕೆ here Shyam promised to sell Mr. an employment to the public services is a consideration of 10 lakh. ಇದು ಇಲ್ಲಿ ಬರುತ್ತೆ, ಫ್ಯಾಕ್ಟ್ ಅಲ್ಲಿ ಬರುತ್ತೆ, ಇದು ಕನ್ಕ್ಲೂಷನ್ ಕಂಪಾರಿಸನ್ ಮಾಡೋದು. therefore in terms of the above provisions of Indian Contract Act, the said agreement is not valid, it is void as it is being opposed to the public policy and it is unlawful. ನಾವು ಯಾವುದೇ ಟೈಮಲ್ಲಿ ನಾವು ಕನ್ಕ್ಲೂಷನ್ ಬರೆಯುವಾಗ ಅಲ್ಲಿ ನಮಗೆ ಏನು ಟಚ್ ಕೊಡ್ಬೋದು, ನಮಗೆ ಯಾವತ್ತು ಪ್ರೊವಿಷನ್ ಒಂದು ಸಣ್ಣ ಟಚ್ ನಮಗೆ ಕೊಡ್ಬೋದು.
ಇಷ್ಟು ಕ್ವಶನ್ಸ್ ಅರ್ಥ ಆಯ್ತಲ್ಲ. ನಾವು ಮೇಯ್ನ್ ಆಗಿ 2 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ದೇವೆ. ಈ ಸಣ್ಣ ಸಣ್ಣ ಪಾರ್ಟ್ ಆಗಿ ನಮಗೇನು ತುಂಬ ಕ್ವಶನ್ಸ್ ಡಿಸ್ಕಸ್ ಮಾಡುವ. ಅದಕ್ಕೆ ನಿಮಗೆ ಏನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಶನ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, CA ಫೌಂಡೇಶನ್ ಕಲಿಯೋರಿಗೆ ಶೇರ್ ಮಾಡಿ. ನಿಮಗೆ CA ಫೌಂಡೇಶನ್ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡುವ ಮುಂದಿನ ವಿಡಿಯೋಸ್ದಲ್ಲಿ. ಥ್ಯಾಂಕ್ ಯು.